बहुत बहुत थोड़ा कट पकड़ो ना। ये आपका नाम क्या है? ಬಂದ್ಬಿಟ್ವಿ. ವೆಲ್ಕಮ್ ಟು ಲೇ ಒಳಗಡೆ ಎಂಟ್ರಿ ಕೊಟ್ವಿ. ಐ ಲವ್ ಲದಾಖ್. ಅಂದ್ರೆ ಇಲ್ಲಿ ರೆಂಟಿಗೆ ಬೈಕ್ ಸಿಗುತ್ತೆ. ಇಲ್ಲೆಲ್ಲ ತುಂಬಾ ಜನ ಬರ್ತಾರಲ್ಲ ಟೂರಿಸ್ಟು. ಹೆಂಗ್ ನಿಂತಿದ್ರು ಸೈಕಲ್ ತರ ನಿಲ್ಸಿದ್ದಾರೆ, ಸೈಕಲ್ ತರ. ಇದು ನೋಡಿ, ಇದೆಲ್ಲ ಬರೀ ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಸಿಗ್ತಾ ಇರ್ತವೆ. ಟೈರ್ ಇಲ್ಲಿರುತ್ತೆ, ಅದನ್ನ ಕೆಳಗೆ ಇಳಿಸ್ತಾ ಇದ್ದಾರೆ. ಇಳಿಸ್ಬಿಟ್ಟು ಅಲ್ಲಿ ಹಾಕ್ತಾರೆ. ಡ್ರೈವರ್ ಕಾ ಬಹುತ್ ಮೆಹನತ್ ಹೋತಾ ಹೈ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾರೆ ಭಯ್ಯ ಆ್ಯಂಡ್ ಚಾಚಾಜಿ. ಬಟ್ ಪಂಚರ್ ಆಗಿತ್ತು, ಟೈರ್ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿದ್ರು ಭಯ್ಯ. ಇವರು ತುಂಬಾ ಕಷ್ಟಪಟ್ಟಿದ್ರು. ಫುಲ್ ಟೀಮ್ ಗುರು. ಇವಾಗ ನೀವು ನೋಡ್ತಾ ಇದ್ರಲ್ಲ, ಈ ಬೆಟ್ಟ ಎಲ್ಲ ಫಸ್ಟ್ ಪಾಕಿಸ್ತಾನದವ್ರು ಆಕ್ರಮಣ ಮಾಡ್ಕೊಂಡಿದ್ರಂತೆ. ಅಲ್ಲೇ ಗುಡ್ಡದ ಮೇಲೆ ಅವ್ರು ಇರ್ತಿದ್ರಂತೆ ಅವಾಗ. ಅಲ್ಲಿ ಕಾಣುತ್ತಲ್ಲ ರೋಡು, ಕೆಳಗಡೆ ಒಂದು ರೋಡ್ ಕಾಣುತ್ತಲ್ಲ, ಈ ರೋಡಿಂದ ಲೈಟ್ ಎಲ್ಲ ಆಫ್ ಮಾಡ್ಕೊಂಡ್ಬಿಟ್ಟು ನಿಧಾನ ಗಾಳಿಗೆ ನಮ್ಮ ಇಂಡಿಯನ್ ಆರ್ಮಿ ಅವರು ಹೋಗ್ತಾ ಇದ್ರಂತೆ. ಸ್ವಲ್ಪ ಏನಾದರೂ ಲೈಟಿಂಗ್ ಏನಾದ್ರು ಕಾಣ್ತು ಅಂತ ಅನ್ಕೊಂಡ್ರೆ ಅಲ್ಲಿಂದ ಅವ್ರು ಏನ ಮಾಡ್ತಿದ್ರು ಅಂದರೆ ಶೂಟ್ ಮಾಡ್ತಾ ಇದ್ರಿ. 1999 ಈ ದಾರಿನ ಮಾಡಿದ್ರಂತೆ ಅವಾಗ. ಇದು ಇವಾಗ ಮಾಡಿದ್ದಾರೆ, ನ್ಯೂ ದಾರಿ ಇದು. ಇವಾಗ ನಾವು ಹೋಗ್ತಾ ಇದ್ದೀವಿ. सोने के खाने का सब है आप तो. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಲೇ ಕಡೆಗೆ ಪಯಣ ಶುರು ಆಗುತ್ತೆ. 220 ಕಿಲೋಮೀಟರ್ ಇದೆ. ಆ್ಯಂಡ್ ಟ್ರಕ್ಕಿಂದ ಮಲ್ಕೊಂಡಿದ್ದೀನಿ ರಾತ್ರಿ. ಚಾಚಾ ಇಲ್ಲಿದ್ದಾರೆ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಹೆಲ್ಪ್ ಮಾಡಿದರು, ಊಟ ಕೊಟ್ಟಿದ್ರು, ಮಲ್ಕೊಂಡು ಶೆಲ್ಟರ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಇವಾಗ ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಂದ ಯಾವ್ದಾದ್ರು ಟ್ರಕ್ ವಗೇರೆ ಸಿಗ್ತವೆ, ಇಲ್ಲಾಂದರೆ ವ್ಯಾನ್ಗೆ ನೋಡ್ತೀನಿ. ಇವತ್ತು ಹೆಂಗಾದ್ರೂ ಮಾಡಿ ಇವತ್ತು ಬೇಗ ಹೋಗಿ ಮತ್ತೆ ಒಳ್ಳೆ ರಿಟರ್ನ್ ಹೋಗ್ಬೇಕು ಅದಕ್ಕೋಸ್ಕರ. ಓಕೆ ಬನ್ನಿ, ಏನಾಗುತ್ತೆ ಬನ್ನಿ. ಇದು ಇವನ ಪ್ರೆಸೆಂಟ್ ಇರೋದು ಕಾರ್ಗಿಲಲ್ಲಿ. ಇದು ಕ್ಯಾಂಪಿಂಗ್ ಮಾಡಿದ್ದಾರೆ, ಆರ್ಮಿ ಕ್ಯಾಂಪಿಂಗ್. ಆರ್ಮಿ ಇರ್ತಾರೆ ಒಳಗಡೆ. ಅಷ್ಟೇನು ಚಳಿ ಇಲ್ಲ, ನಾರ್ಮಲ್ ಇದೆ, ಪರವಾಗಿಲ್ಲ. ಬಟ್ ಸೋನಮರ್ಗ್ನಲ್ಲಿ ತುಂಬಾ ಚಳಿ ಇತ್ತು, ಅಲ್ಲಂತೂ ಸಖತ್ ಚಳಿ. ಸ್ವಲ್ಪ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಜರ್ನಿನ. ಇದು ಪೆಟ್ರೋಲ್ ಬಂಕ್, ಅಲ್ಲಿಂದ ನಿಯರ್ಲಿ ಬಂದೆ. ಆ್ಯಂಡ್ ನೋಡಿ ಇಲ್ಲಿ ಆಟೋ ಬರ್ತದೆ, ಇಲ್ಲಿ ನಾವು ಸ್ನಾನ ಮಾಡ್ಕೋಬೋದು, ಕೈಕಾಲು ಮಕ್ಕೆಲ್ಲ ಬ್ರಷ್ ಮಾಡ್ಕೋಬೋದು. ಇವಾಗ ಬ್ರಷ್ ಆಯಿತು, ತಲೆಗೆಲ್ಲ ತೊಗೊಂಡೆ, ಟಿ ಶರ್ಟ್ ಚೇಂಜ್ ಮಾಡ್ಕೊಂಡೆ. ಇವಾಗ ಹೋಗ್ತಾ ಇದ್ದೀನಿ. ಲೇಗೆ ಇನ್ನು 230 ಕಿಲೋಮೀಟರ್ ಇದೆ. ನೋಡೋಣ ಯಾವ ಒಂದು ಲಿಫ್ಟ್ ಸಿಗ್ತಾವಂತ. ಗುರು, ಕಾರ್ಗಿಲ್ ಸಿಟಿ ಹಿಂಗಿದೆ ನೋಡಿ. ಸುತ್ತಮುತ್ತ ಗುಡ್ಡೆಗಳು, ನಡಕ್ಕೆ ಜಾಗ ಇರುತ್ತೆ, ಅದನ್ನೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೆಳಗಿಂದ ಅಲ್ಲಿ ನೋಡಿ, ಅಲ್ಲಿಂದನೂ ಹಿಂಗೆ ನಡ್ಕೊಂತ ಬಂದಿದ್ದೀನಿ ಇಲ್ಲಿವರೆಗೂ. ಆ್ಯಂಡ್ ಇಲ್ಲಿವರೆಗೂ ಯಾವ್ದು ಒಂದು ಡ್ರಾಪ್ ಸಿಗೋರು ಬಿಡ್ತು, ಯಾವ ಡ್ರಾಪ್ ಸಿಗ್ತಾ ಇಲ್ಲ. ಏನಾದರೂ ತಿನ್ಬೇಕಾ, ಹಸುವಾಗ್ಬಿಟ್ಟಿದೆ. ಇದು ಕಾರ್ಗಿಲಿಂದ ಸಿಟಿ ಒಳಗಡೆ ಬರೋಂಥ ರೋಡು. ಆ ರೋಡಿಂದ ಸೀದಾ ಬಂದೆ. ಮತ್ತೆ ನೋಡಿ, ನಮ್ಮ ಕರ್ನಾಟಕದವ್ರು ಸಿಕ್ಕರು, ಅಣ್ಣನವರು ಬೈಕ್ ರೈಡಿಂಗ್ ಮಾಡ್ಕೊತ ಬರ್ತಿದ್ದಾರೆ. ಅವ್ರು ಸಿಕ್ಕರೆ ನನ್ನ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಅವರು ಮ್ಯಾಗಿ ಎಲ್ಲ ತಿನ್ಕೊಂಡ್ವಿ, ನಾಷ್ಟ ಮಾಡಿದ್ವಿ. ಇವಾಗ ಲೇ ಕಡೆ ಪಯಣ ಶುರು ಆಗುತ್ತೆ. ತುಂಬ ಹೊತ್ತಾಗಿದ ಮೇಲೆ ಒಂದು ಕಾರ್ ಲಿಫ್ಟ್ ಕೊಟ್ಟರು ಭಯ್ಯ. ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲಿವರೆಗೂ ಹೋಗ್ತಾರೆ. ಅಲ್ಲಿವರೆಗೂ ಮೂಲ್ಬೇಕ್ 7 ಕಿಲೋಮೀಟರ್. ಮೂಲ್ಬೇಕ್ ಇನ್ನು 7 ಕಿಲೋಮೀಟರ್ ಇದೆ. ಯಾರಾದರೂ ಡ್ರಾಪ್ ಕೊಡ್ಬೋದು. ಹತ್ತಿ ಮೇಲೆ ಇನ್ನೂ 190 ಕಿಲೋಮೀಟ್ರ್ ಇದೆ. 190 ಕಿಲೋಮೀಟ್ರ್ ಇದೆ ಲದಾಖ್ಗೆ. ಯಾವ ಲಿಫ್ಟ್ ಸಿಗ್ತಾ ಇಲ್ಲ. ಬರೀ ಹಿಂಗೆ ಅಂತಾರೆ ಗುರು, ಇಲ್ಲೇ ಅಂತಾರೆ. कितना कमाते फिर? अभी स्टार्टिंग है, फर्स्ट टाइम आ गया हूँ. 3000 ಕಿಲೋಮೀಟರ್ವರೆಗೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಭಯ್ಯ ಮರಕ್ಕೆ ಲಿಫ್ಟ್ ಕೊಟ್ಟರು. ಇಲ್ಲಿಂದ ಲೇವರ್ಗೂ ಕೊಡ್ತಾರಂತೆ, ಲೇವರ್ಗೂ ಹೋಗ್ತಾ ಇದ್ದಾರೆ. बहुत शुक्रिया, बहुत थैंक यू. कभी भी आपको बोलूँगा नहीं मैं. ದೇವರು ನೋಡಿ, 12,198 ಫೀಟ್ ಬಾರ್ಡರ್ ಆಫ್ ದಿ ಆರ್ಗನೈಸೇಷನ್ ನಮ್ಕೀಲಾ ಬಂದ್ಬಿಟ್ಟಿವಿ. ಇಲ್ಲಿ ಮುಂದೆ ನೋಡ್ತೀರಾ, ಅದು ನಮ್ಕೀಲಾ ಗುಡ್ಡ ಗುರು.
ಇಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾರೆ, ಇಲ್ಲಿ ಸ್ಟಾಪ್ ಮಾಡ್ತಾರೆ, ಫೋಟೋ ಎಲ್ಲ ತಗೊಳ್ತಾರೆ. साइकिलिंग ಮಾಡ್ಕೊಂಡು ಬಂದಿದ್ದಾರೆ ತುಂಬ ಜನ ನೋಡಿಲಿ. ಅವ್ರ ಜೊತೆ ಮಾತಾಡೋಣ. साइकिलिंग के क्या आगे बढ़िया 1000 किलोमीटर साइकिलिंग काश्मीर टू मनाली. बच्चे के साथ आ गए, बहुत हार्ड हो गया. राजस्थान बट टॉपिस देख कर ही समय सामने था आप राजस्थान के हो. हम 3000 किलोमीटर से आ गए कर्नाटका से. कैसे आए? लिफ्ट मांग के आ गए, पीछे किंग कर. गुड ये भैया हमारी हेल्प कर रहे हैं, वहाँ से आ गए हम. मेरा बैग करके आ रहे हो विदाउट खर्चे में, बढ़िया है. हाँ इधर नहीं, ठीक है, मिल जाता है, ऐसा नहीं है. हाँ घूमना भी चाहिए अपना देश, से कम खर्चे में घूमने की यही कला है. भाई पैसे नहीं होने के बाद भी इंसान घूम सकता है. हाँ वैसे तो टैक्सी वाले ही वहाँ से जोजिला पास करने की 6-6 हज़ार रुपये मांगते हैं, कारगिल तक की 6,000-7,000 रुपये किराया है. 20 दिन 6,000 में 20 दिन खर्च. हम राजस्थान है ना. बढ़िया टोपी है, क्या बोलते हैं इसको? हमारे यहाँ इसको पगड़ी बोलते हैं. पगड़ी. हाँ पगड़ी. अपना केरला. मैं राजस्थान का कल्चर है ना बहुत बढ़िया है कल्चर. मैं देखा जयपुर गया था, वहाँ पर जल महल गया था, हवा महल गया था, जंतर मंतर गया था. मैं सारा देख लिखा वहाँ पर, बहुत बढ़िया वहाँ पर. ये सारी चीज़ें अच्छी है. राजस्थान मुझे अच्छा लगता है और मुझे पूरा देश ही अच्छा लगता है. मैं तो घूमता रहता हूँ. उससे पहले मैंने कश्मीर टू कन्याकुमारी किया है. अच्छा हाँ. कैसा लग रहा है सफर? अच्छा लग रहा 1000 है. मेरी ये पहली राइड है, पर थोड़ा बहुत थक जाता हूँ, पर अच्छा लग रहा है पहाड़ में. सारा सामान है ना पीने के लिए कंप्लीट. अच्छा बढ़िया है. ಸಣ್ಣ ಸಣ್ಣ ಹುಡುಗ ಕರ್ಕೊಂಡ್ ಬಂದಿದ್ದಾರೆ ಗುರು ಸೈಕ್ಲಿಂಗ್. ये बहुत थोड़ा कट कर. पकड़ो ना आप खा लो भैया. इसका आपका क्या बोलते हैं नाम किसको? खरबूज. खरबूजा. हम भी खरबूजा बोलते हैं. बस भगवान. ओके शुक्रिया, थैंक यू. हाँ आप तो बहुत सपोर्टिव है ना. इस तरह हमारे सीरीज नहीं रहता है. और पापा बच्चों के साथ साइकिलिंग करके यहाँ पर है ना, बहुत बढ़िया है. मुझे तो बहुत खुश है मुझे मात्र. हाँ थैंक यू. हाँ मिलेंगे फिर मिलेंगे. बाय. ओके ನಾವು ಲೇಕ್ ಹೋಗ್ಬೇಕಾದ್ರೆ ಇನ್ನು 120 ಕಿಲೋಮೀಟರ್ ಇದೆ. ಅಲ್ಲಿ ಕಾಣುತ್ತೆ ಬುದ್ಧರದ ದೇವಸ್ಥಾನ. ಅಣ್ಣ ಹೋಗಿದ್ರು ಇನ್ನೂ ಬರಲಿಲ್ಲ, ಏನು ಮಾಡ್ತಾ ಇದ್ದಾರೆ ಏನು. ಸ್ಟ್ರೇಟ್ ರೋಡ್ ನೋರ್ಲಾ ರೋಡ್. ನಾನು ಮಲ್ಕೊಂಡ್ಬಿಟ್ಟಿದ್ದೆ ಎಬ್ಬಿಸ್ಬಿಟ್ರು ಇವಾಗ. ಬಂತು ಇಲ್ಲಿ ಇನ್ನೂ 9 ಕಿಲೋಮೀಟರ್ ಇದೆ. ಫೈನಲಿ ನಮ್ಮ ಭಯ್ಯ ಕರ್ಕೊಂಬಂದ್ರು ನಮಗೆ. ಆಲ್ಮೋಸ್ಟ್ ಇನ್ನು 9 ಕಿಲೋಮೀಟರ್ ಇರೋದು. ಗುರು ಫೈನಲಿ ಬಂದ್ಬಿಟ್ವಿ. ವೆಲ್ಕಮ್ ಟು ಲೇ ಒಳಗಡೆ ಎಂಟ್ರಿ ಕೊಟ್ವಿ. ಇವತ್ತಿಗೆ 20 ದಿನ ಆಯ್ತು ಗುರು, 20 ಡೇಸ್ ಆಯಿತು. ಫುಲ್ ಖುಷ್. ಇವಾಗ ಮೇನ್ ಒಂದು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟ್ ವೀಡಿಯೋ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಇಲ್ಲಿ ಸ್ಟೇ ಮಾಡ್ತೀನಿ, ನಾಳೆ ರಿಟರ್ನ್ ಬರ್ತಾ ಇರ್ತೀನಿ. ಓಕೆನಾ, ನೋಡ್ತೀನಿ ಇಲ್ಲಿ ಏನಾದರೂ ಚೆನ್ನಾಗಿರೋ ಪ್ಲೇಸ್ ಇದ್ದರೆ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊತೀನಿ. ಇಷ್ಟೇ. ಆ್ಯಂಡ್ ಖುಷಿ ಆಗ್ತಾಯಿದೆ ನಿಜವಾಗ್ಲೂ. ಇವಾಗ ಭಯ್ಯ ನಮಗೆ ಇಲ್ಲಿವರೆಗೂ ಲಿಫ್ಟ್ ಕೊಟ್ಟರು. ಲಿಫ್ಟ್ ತುಂಬಾ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ. ನೋಡಿ, ರಾಜನಿವಾಸ ಪೊಲೀಸ್ ಸ್ಟೇಷನ್, ಮೈನಾ ಮಾರ್ಕೆಟ್. स्टेट है स्टेट जाके ना वहाँ खड़े 2 खड़े ना. हाँ इसकी लेफ्ट साइड पे आपको लेफ्ट दिखेगा मेन मार्केट दिखेगा. अच्छा ओके मेन मार्केट. हाँ ओके बैग तಗೊಳ್ಳೋಣ. ओके बहुत थैंक यू शुक्रिया. ಹಾಂ ಎಲ್ಲ ನನ್ನ ಕರ್ನಾಟಕ ಜನತೆಗೆ, ಆಲ್ ಕರ್ನಾಟಕ ಪೀಪಲ್ಸ್, ಸ್ಟೇಟ್ ಟು ಥ್ಯಾಂಕ್ಸ್ ಅವರ್ ಭಯ್ಯ. बहुत शुक्रिया. ದೇವ್ರು
ಫೈನಲಿ ಭಯ್ಯ ನಮಗೆ ಬಿಟ್ಟೋಗ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದ ಭಯ್ಯ. ಐ ಮಿಸ್ಸು. ನಮ್ಮ ಬ್ಯಾಗ್ ಇಲ್ಲಿದೆ, ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಮುಂದೆ ಎಲ್ಲಾದರೂ ಹೋಟೆಲ್ ಇರುತ್ತೆ ನೋಡ್ಕೊಳತ್ತೀನಿ. ಮೇನ್ ಮಾರ್ಕೆಟು. ಓಕೆ ಇವರು ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ದೊಡ್ಡ ಮಾರ್ಕೆಟ್ ಗೊತ್ತಿದೆ. ಅಲ್ಲೇನ ತರಕಾರಿ ಮಾರ್ಕೆಟ್ ಹೆಂಗಿದೆ, ಅಕ್ಕದಾಗಿದೆ ಅಲ್ಲ. ಇಲ್ಲಿ ರೂಮ್ ಸಿಗೋದು ಕಷ್ಟ ಅನ್ಸುತ್ತೆ, ನೋಡೋಣ. ಇಲ್ಲಿ ಮೆಡಿಕಲ್ ಶಾಪ್ ಇದೆ. ನೋಡಿ ಹೆಂಗಿದೆ ರೋಡ್. ಓಕೆ ಯಾರು ನಾನು ನೋಡ್ತಾ ಇದ್ದಾರೆ ಗುರು, ಯಾಕನ ದೊಡ್ಡ ಮಾರ್ಕೆಟ್ ಗುರು. ಗೋಲ್ಡನ್ ಬೇಕರಿ ಥರ ಜನ ಇದ್ದಾರೆ ಅಂದ್ರೆ ಗುರು. ನೋಡಿ ಐ ಲವ್ ಲದಾಖ್. ಇದೇ ರೂಮಲ್ಲಿ ಇದೇ ಹೋಟ್ಲಲ್ಲಿ ನಾನು ಸ್ಟೇ ಮಾಡಿದ್ದೆ. ಇಲ್ಲಿ ಎಲ್ಲ ಹಿಮಾಲಯನ್ಸ್ ಬೈಕ್ಗಳಿಗೆಲ್ಲ ರಿಪೇರಿ ಮಾಡ್ತಾರೆ, ಮತ್ತು ಏನೇನು ಸಾಮಾನು ಬೇಕಂದ್ರೆ ಸಾಮಾನು ಹಾಕ್ತಾರೆ. ಇದೆ ನೆಜರ್ ಹಾಲಿಡೇ ಇನ್ ಅಂತೇಳಿ. ಆ್ಯಂಡ್ ಇದು ತುಂಬ ದೊಡ್ಡ ಹೋಟೆಲ್. ಹೋಗೋಣ ಮೇಲೆ. ಇಲ್ಲೆಲ್ಲ ರೆಂಟಿಗೆ ಕಾರ್ಗಳು ಸಿಗ್ತವೆ. ಇದು ರೆಂಟಿಗೆ ಕಾರು ಬೈಕ್ಗಳೆಲ್ಲ ಸಿಗ್ತವೆ, ಸ್ಕೂಟಿ ಬೈಕ್ಗಳೆಲ್ಲ ಸಿಗ್ತವೆ. ಇಲ್ಲಿ ತಗೊಬಂದು ಹೋಗ್ಬೋದು ನಾವು. ಹಿಂಗೆ ಒಳಗಡೆ ಹೋಗಿ ಲೆಫ್ಟಿಗೆ ಹೋದರೆ ಮೇನ್ ಮಾರ್ಕೆಟ್ ಬರುತ್ತೆ, ದೊಡ್ಡ ಮಾರ್ಕೆಟು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮಸಾಲ ದೋಸೆ ಅಂತ ಏನೋ ಇದೆ. ಚೌಪತಿ, ಮಸಾಲ ದೋಸೆ, ವಡಾಪಾವ್, ಪಾವ್ ಭಾಜಿ, ದಾಲ್ ಕಿಚಡಿ. ಹಿಂಗೆ ಹೋಗೋಣ, ಮೇಲೆ ಹೋಗೋಣ. ಹೋಟೆಲ್ ಸರ್ 11,000 ಮೀಟ್ರ್ ಮೇಲೆ ಅದೀವಿ ಗುರು ನಾವು ಇವಾಗ. ನಮಸ್ತೆ. ಏನು ಗುರು ಮೌಂಟೇನ್ಸು ಇಂಥ ಚೆನ್ನಾಗಿದಾವಲ್ಲ. ಅಲ್ಲೋಗ ಮೌಂಟೇನ್ಸ್ ಎಲ್ಲ ಹಿಮಾನೆ. ಅಬ್ಬಬ್ಬಬ್ಬಾ. ಹಾಂ ಹಾಂ, ಆ ಬೆಟ್ಟ ದಾಟಿ ಆ ಕಡೆ ಹೋದರೆ ಬೆಂಕಿ ನೋಡೋಕ್ಕೆಲ್ಲ. ಅದು ತುಂಬ ಚಳಿ ಇರುತ್ತೆ ಗುರು, ನೋಡೋಕ್ಕಾಗಲ್ಲ. ತುಂಬ ಚಳಿ ಇರುತ್ತೆ. ಇಲ್ಲಾಂದ್ರೆ ಇವಾಗ ನಾನು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ. ಇಲ್ಲೇನ ಬಸ್ ಸ್ಟ್ಯಾಂಡ್ ಹೆಂಗಿದೆ, ಇದು ನ್ಯೂ ಬಸ್ ಸ್ಟ್ಯಾಂಡ್ ಗುರು. ಜನನೇ ಇಲ್ಲ, ಬರೀ ಗಾಡಿಗಳಿದಾವೆ. ಎಲ್ಲ ಬಸ್ ಸ್ಟ್ಯಾಂಡ್ಗಳು, ಕಾರ್ಗಳು ಬೇರೆ ಕಾರ್ದು. ಓಕೆ ಗುರು, ನಾನಂತೂ ಇವಾಗ ಇನ್ನೋವಾ ಒಂದು ಕಾರ್ ಹೋಗ್ತಾ ಇದೆ ಲೇ ಟು ಜಂಬು. ಓಕೆ, ಇವಾಗ 8 ಗಂಟೆಗೆ ಇಲ್ಲಿಂದ ಕಾರ್ ಬಿಡ್ತಾರೆ. ನಾವು ನಿನ್ನೆ ಲೇಕ್ ಬಂದಿದ್ವಿ. ಲೇಯಲ್ಲಿ ಕೆಲವೊಂದು ಪ್ಲೇಸಸ್ ನಾನು ನೋಡಿಲ್ಲ, ಪರವಾಗಿಲ್ಲ. ಆದರೂ ಲೇ ಬರಬೇಕಾಗಿತ್ತು, ಬಂದಿದ್ದೀನಿ, ಮತ್ತು ಹೋಗ್ತಾ ಇದ್ದೀನಿ ಇವಾಗ ವಾಪಸ್. ಲೇನಲ್ಲಿ ಹಿಮಾಲಯನ್ ರಾಯಲ್ ಎನ್ಫೀಲ್ಡು ಬೈಕ್ಗಳು ತುಂಬ ಅಂದರೆ ತುಂಬ ಗುರು. ಒಂಥರ ಸೈಕಲ್ ಹೆಂಗೆ ನಮ್ಮೂರಲ್ಲಿ ಹೆಂಗೆ ಸೈಕಲ್ ಇರ್ತದೆ, ಮನೆಗೊಂದು ಹಿಮಾಲಯನ್ ರಾಯಲ್ ಎನ್ಫೀಲ್ಡು ನುಗ್ಗು ಅಂದ್ರೆ ನುಗ್ಗು 10-20 ಇರ್ತವೆ. ಅಂದರೆ ಇಲ್ಲಿ ರೆಂಟಿಗೆ ಬೈಕ್ ಸಿಗುತ್ತೆ. ಇಲ್ಲೆಲ್ಲ ತುಂಬ ಜನ ಬರ್ತಾರಲ್ಲ ಟೂರಿಸ್ಟು, ಅವರೆಲ್ಲರೂ ರೆಂಟಿಗೆ ಬೈಕ್ ತೊಗೊಳ್ತಾರೆ. ಬೈಕ್ ತೊಗೊಂಡು ಹೋಗ್ತಾ ಇರ್ತಾರೆ ಹೆಂಗೆ ತಿರ್ಗಾಡೋಕ್ಕೆ. ನೋಡಿದ್ರಾ, ಇವೆಲ್ಲ ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ನಮ್ಮ ಡ್ರೀಮ್ ಬೈಕ್ ಗುರು ಎಲ್ಲ ಇವು. ನೋಡಿ ಹೆಂಗೆ ನಿಂತಿದ್ರು, ಸೈಕಲ್ ಥರ ನಿಲ್ಲಿಸಿದ್ದಾರೆ, ಸೈಕಲ್ ಥರ. ತುಂಬ ಅದ, ಇನ್ನೊಂದು ತೋರಿಸ್ತೀನಿ ಬರ್ರಿ ಹಂಗೆ. ನಾನು ರೂಮ್ ಸ್ಟೇ ಮಾಡಿದ್ದೀನಲ್ಲ, ರೂಮ್ ಕೆಳಗೆ ಕೂಡ ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ರಿಪೇರಿ ಎಲ್ಲ ಮಾಡ್ತಾರೆ. ಅವು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಹೆಂಗೈತೆ ಗುರು ರಾಯಲ್ ಎನ್ಫೀಲ್ಡ್, ದೊಡ್ಡ ಬೈಕ್ ಗುರು ಇದು. ನೋಡಿ ಇದೆಲ್ಲ ಬರೀ ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಸಿಗ್ತಾ ಇರ್ತವೆ. ಓಕೆ ನಾವು ಇವಾಗ ಲೇಯಿಂದ ಸ್ಟೇಟಾಗಿ ಜಮ್ಮಿಗೆ ಹೋಗ್ತಾ ಇದ್ದೀವಿ. ನನ್ನ ಬಟ್ಟೆ ಎಲ್ಲನೂ ಎಲ್ಲಿ ಬೇಕಲ್ಲಿ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲನೂ ಬ್ಯಾನ ತುಂಬ್ಕೊತೀನಿ, ಪ್ಯಾಕ್ ಎಲ್ಲ ಮಾಡ್ಕೊತೀನಿ. ಸ್ಟೇಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಜಮ್ಮಿಗೆ ಹೋಗ್ತಾಯಿದ್ವಿ. ಓಕೆನಾ, ಟೈಮ್ ಆಗಿದೆ. ಇನ್ನೊಂದು 20 ನಿಮಿಷದಲ್ಲಿ ಗಾಡಿ ಬಿಡ್ತಾರೆ. ಇಲ್ಲೇ ಇದೆ, ತುಂಬ ದೂರ ಏನಿಲ್ಲ ಬಸ್ ಸ್ಟ್ಯಾಂಡ್ ಹೋಗೋಣ ಇವಾಗ. ಇಲ್ಲಿವರೆಗೂ ಯಾರಾದರೂ ಸಪೋರ್ಟ್ ಮಾಡಿದರೆ ಈ ಡೋರ್ನ ಕ್ಲೋಸ್ ಮಾಡೋಣ. ಕ್ಲೋಸ್. ಲೆಟ್ಸ್ ಗೋ. ಎಲ್ಲ ಸಾಮಾನು ತೊಗೊಂಡಿದ್ದೀನಿ, ಯಾವ ಮರ್ತಿಲ್ಲ ಅನಿಸುತ್ತೆ. ಓಕೆ ಬನ್ನಿ.
ನೋಡಿ ಎಲ್ಲ ನಿಮ್ಮಲ್ಲೇ ರಾಯಲ್ ಎನ್ಫೀಲ್ಡ್ ಬೈಕ್ಗಳ ಸಾಮಾನುಗಳು ಒಳಗೆ ಇಟ್ಟಿರ್ತಾರೆ. ಗಾಡಿ ಜಾಕೆಟ್ಸು ಎಲ್ಲ ಇದೆ ಸಾಮಾನುಗಳಲ್ಲಿ. ಇದು ಓಕೆ ಟಾಟಾ ಹೇಳ್ರಪ್ಪ ಅಲ್ಲಿಗೆ ಇದು ಆಲ್ಮೋಸ್ಟ್ಲಿ ಬಂದ್ಬಿಟ್ವಿ ಮೇರಿದ್ದೀವಿ. ನೈಟ್